ಯಾವುದೇ ಒಂದು ಕಾರಣಕ್ಕೆ ಸ್ತ್ರೀಯರನ್ನು ಬಯಸುತ್ತಾರೆ, ಆದರೆ ಕೆಲವರು ಪರಸ್ತ್ರೀಯರನ್ನೇ ಬಯಸುತ್ತಾರೆ. ಪರಸ್ತ್ರೀಯರು ಕೂಡ ಪರಪುರುಷರನ್ನು ಒಂದೊಂದು ಕಾರಣಕ್ಕಾಗಿ ಇಷ್ಟಪಡುತ್ತಿರುತ್ತಾರೆ. ಅದು ದೈಹಿಕ ಸಂಬಂಧವಾಗಿರಬಹುದು ಅಥವಾ ಮಾನಸಿಕ ಸಂಬಂಧವನ್ನು ಹಂಚಿಕೊಳ್ಳಲು ಆಗಿರಬಹುದು. ಇಂತಹ ಸಮಯದಲ್ಲಿ ಯಾವುದೇ ಒಂದು ವಸ್ತುವಾಗಲಿ ವಿಷಯವಾಗಲಿ ನಿಮಗೆ ಅದು ಕೈಗೂಡಬೇಕು ಅನ್ನುವುದಾದರೆ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು. ಅದು ಅಷ್ಟು ಸುಲಭವಾಗಿ ಕೆಲವರಿಗೆ ಕೈಗೂಡದೆ ಇರಬಹುದು, ಮತ್ತು ಕೆಲವರಿಗೆ ಅದು ಪರಸ್ಪರ ಅನ್ಯೋನ್ಯತೆ ಮನೋಭಾವಗಳಿಂದ ಬದಲಾಗುವ ಸಂಬಂಧದಲ್ಲಿ ಕೈಗೂಡುವ ಸಾಧ್ಯತೆ ಇರುತ್ತದೆ. ಪರಿಚಯಸ್ಥರಿಗಿಂತ ಪರಿಚಯ ಇಲ್ಲದವರ ಮೇಲೆ ಆಕರ್ಷಣೆಗೊಳಗಾಗುವುದು ಇವತ್ತಿನ ದಿನಗಳಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ನೋಡೇ ಇರುತ್ತೇವೆ. ಅಂತಹ ಮಹಿಳೆಯರನ್ನು ಅಥವಾ ಮಹಿಳೆಯರು ಪರಪುರುಷರನ್ನು ಇಷ್ಟಪಡುತ್ತಿದ್ದರೆ, ಅದು ಸ್ವಾಭಾವಿಕವಾಗಿ ದೈಹಿಕ ಸುಖಕ್ಕಾಗಿ ಪಡುತ್ತಿದ್ದರೆ ಅದನ್ನು ಅನೈತಿಕ ಎಂದು ಕರೆಯುತ್ತಾರೆ. ಮಾನಸಿಕವಾಗಿ ತುಂಬ ಪ್ರೀತಿ ಮಾಡುತ್ತಿದ್ದರೆ ಯಾವುದೇ ಕಾರಣಕ್ಕೂ ಅದು ಅನೈತಿಕವಾಗಲು ಸಾಧ್ಯವಾಗುವುದೇ ಇಲ್ಲ. ಅಂತಹ ಸಂಬಂಧವನ್ನು ನೀವು ಪರಸ್ಪರ ಬೆಳೆಸಬೇಕು. ಅವರು ನನ್ನನ್ನು ತಪ್ಪು ತಿಳಿದುಕೊಳ್ಳಬಾರದು, ನನ್ನನ್ನು ಪ್ರೀತಿ ಮಾಡುವಂತೆ ಆಗಬೇಕು ಅನ್ನುವುದಾದರೆ ಈ ಒಂದು ಸರಳ ತಂತ್ರವನ್ನು ಮಾಡಬೇಕು. ಅದೇನು ಅಂತ ಹೇಳ್ತೀವಿ, ವಿಡಿಯೋ ಕೊನೆ ತನಕ ನೋಡಿ. ಸಿದ್ಧಿ ಮಂತ್ರಂ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ನಿಮಗಿರ್ತಕ್ಕಂತಹ ಯಾವುದೇ ಸಮಸ್ಯೆಗಳ ಶಾಶ್ವತವಾದ ಪರಿಹಾರಕ್ಕಾಗಿ ದೈವಜ್ಞ ಗುರುಗಳು ಶ್ರೀಗಳು ಆದಂತಹ ಶ್ರೀ ಮಂಜುನಾಥ ಗುರುಜಿಗೆ ಒಂದು ಕರೆ ಮಾಡಿ. ಅವರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ನೀಡುತ್ತಾರೆ. ಪರಸ್ಪರ ಇಷ್ಟಪಡುವುದು ಯಾವುದೇ ಕಾರಣಕ್ಕೂ ಅನೈತಿಕವಲ್ಲ. ಆದರೆ ನಿಮ್ಮ ಸ್ವಾರ್ಥಕ್ಕಾಗಿ ಇಷ್ಟಪಟ್ಟು ನಿಮ್ಮ ಸ್ವಾರ್ಥ ಸಾಧನೆಗಳು ಆದ ಮೇಲೆ ಬಿಟ್ಟು ಹೋಗುವುದು ಅನೈತಿಕವಾಗುತ್ತದೆ. ಮದುವೆಯಾದವರನ್ನು ಪ್ರೀತಿಸುವುದು ತಪ್ಪು ಅಂತ ಏನೋ ಅಲ್ಲ, ಆದರೆ ಸ್ವಾರ್ಥಕ್ಕಾಗಿ ಪ್ರೀತಿ ಮಾಡುವುದು, ದೈಹಿಕ ಸುಖಕ್ಕಾಗಿ ಪ್ರೀತಿ ಮಾಡುವುದು ತುಂಬಾ ತಪ್ಪು ಅಂತಲೇ ಹೇಳಬಹುದು. ಪ್ರೀತಿಯಿಂದ ಹುಟ್ಟುವ ಸಂಬಂಧಗಳು ಯಾವುದೇ ಕಾರಣಕ್ಕೂ ಒಳ್ಳೆಯದೇ ಹೊರತು ಕೆಟ್ಟದಾಗುವುದಿಲ್ಲ. ಆದರೆ ಕಾರಣವೇ ಬೇರೆ ಇಟ್ಕೊಂಡು ಹುಟ್ಟಿದ್ರೆ ಅದು ಕೆಟ್ಟದಾಗತ್ತೆ. ಇಂತಹ ಸಂಬಂಧದಲ್ಲಿ ನಿಮಗೆ ಪ್ರವೇಶ ಮಾಡಬೇಕು. ಯಾವುದೋ ಒಬ್ಬ ಹುಡುಗ ನನ್ನನ್ನು ಕೇಳ್ತಾ ಇದ್ದಾನೆ, ಪ್ರೀತಿಸ್ತಾ ಇದ್ದೀನಿ ಅಂತಾನೆ, ಅವನನ್ನು ಪ್ರೀತಿಸ್ಲಾ ಬೇಡವಾ ಅಂತ ಗೊಂದಲಗಳು ಹೆಂಗಸರಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಆದರೂ ಕೆಲವು ಕಡೆ ಆಸೆ ಅನ್ನೋದು ಚಿಗುರುಡಿಯುತ್ತಾ ಇರುತ್ತೆ. ಮತ್ತು ಕೆಲವೊಂದು ಕಡೆ ಸಾಂಸಾರಿಕ ಜೀವನದ ಜವಾಬ್ದಾರಿಗಳು, ಮದುವೆ ಆಗಿದ್ದೀನಿ, ಕಷ್ಟಗಳು ಅಂತ ಏನೇನೋ ಇಲ್ಲದ ಕಾರಣಗಳನ್ನು ಹೇಳಿಕೊಂಡು ಸುಮ್ಮನಾಗಿ ಬಿಟ್ಟಿರುತ್ತೀರ. ಇಂತಹ ಗೊಂದಲಗಳು ಇದ್ದಾಗ ಯಕ್ಷ ಪ್ರಶ್ನೆಯನ್ನು ಮಾಡಿಕೊಳ್ಳಬೇಕು. ಒಂದು ಎಳನೀರಿಗೆ ಸ್ವಲ್ಪ ಕುಂಕುಮವನ್ನು ಬೆರೆಸಿ ಅದನ್ನು ಅರಳಿ ಮರದ ಬುಡದಲ್ಲಿ ಸುರಿದು ಬಿಡಿ. ಒಂದು ಕರ್ಪೂರವನ್ನು ಹಚ್ಚಿ ಕರ್ಪೂರ ಸಂಪೂರ್ಣ ಉರಿಯೋ ತನಕ ನೀವು ಅಲ್ಲೇ ನಿಂತುಕೊಂಡು 3 ಕವಡೆಗಳನ್ನು ಬಿಡಿಸಬೇಕು. ಎಲ್ಲ ಕವಡೆಗಳು ಮಗುಚಿ ಬಂದರೆ ಈ ಸಂಬಂಧ ಸರಿ ಹೋಗೋದಿಲ್ಲ. ಬೇಕು ಅನ್ನೋದಾದರೆ ಒಂದಾದರೂ ಉಲ್ಟ ತಿರುಕೊಂಡಿರುತ್ತೆ, ಅದನ್ನು ಮಾಡಿ. ಈ ತಾಂತ್ರಿಕ ವಿದ್ಯೆಗಳನ್ನು, ಇಂತಹ ಗೊಂದಲಗಳನ್ನು ಸರಿಪಡಿಸಿಕೊಳ್ಳಬೇಕು ಅನ್ನುವುದಾದರೆ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ. ತುಂಬಾ ಶ್ರೇಷ್ಠವಾಗಿ ಅದ್ಭುತವಾಗಿ ಪರಿಹಾರವನ್ನು ಹೇಳ್ತಾರೆ.